ವಿಧಾನಸಭಾ ಅಧಿವೇಶನ ಈಗ ತಾನೇ ಮುಗಿತಾ ಇದೆ. ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ತಂದಿರತಕ್ಕಂಥ ಒಂದು ನಿರ್ಣಯ ಏನಿದೆ ಜಿ ಬಗ್ಗೆ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಕ್ಕಂಥ ನಿರ್ಣಯ ಇದು ಇಲ್ಲಿಗಲ್. ಈಗಾಗಲೇ ನಮ್ಮ ಉಪನಾಯಕರು ಅದೇ ರೀತಿ ನಮ್ಮ JDSನ ನಾಯಕರಾದಂಥ ಸುರೇಶ್ ಬಾಬು ಅವರು, ನಮ್ಮೆಲ್ಲ ಜ್ಞಾನೇಂದ್ರ ಎಲ್ಲರೂ ಕೂಡ ರೂಲ್ಸ್ ಬುಕ್ಕಲ್ಲಿ ಕ್ಲಿಯರ್ ಆಗಿದೆ, 5 ಗಂಟೆಗಳ ಮೇಲೆ ಚರ್ಚೆ ಆಗಬಾರ್ದು ಅಂತ ಇದೆ. ಇವರು 5 ಗಂಟೆಯಿಂದ ಚರ್ಚೆ 6-7 ಗಂಟೆವರೆಗೂ ಹೋಗಿದೆ, ನಿನ್ನೆಯಿಂದ ಶುರುವಾಗಿದೆ. ಅಂದ್ರೆ 7 ದಿನ ನೋಟಿಸ್ ಕೊಡಬೇಕಾಗಿತ್ತು, ಆ 7 ದಿನ ನೋಟಿಸು ಕೊಟ್ಟಿಲ್ಲ. ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ಕ್ಲಿಯರ್ ಆಗಿ ನಮ್ಮ ರೂಲ್ಸ್ ಬುಕ್ ಅಲ್ಲಿ 5 ಗಂಟೆ ಒಳಗಡೆ ಚರ್ಚೆ ಆಗಬೇಕು ಅಂತ ಇದೆ, ಅದನ್ನು ವೈಲೇಟ್ ಮಾಡಿದ್ದಾರೆ. ಇವತ್ತು ಅವರು ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಡಸ್ಟ್ಬಿನ್, ಕಾರ್ಪೊರೇಷನ್ನಿನ ಡಸ್ಟ್ಬಿನ್, ಆ ಡಸ್ಟ್ಬಿನ್ಗೆ ಆ ನಿರ್ಣಯ ಹೋಗ್ಬೇಕು. ಅದಕ್ಕೆ 3 ನಯಾ ಪೈಸದ್ದು ಬೆಲೆ ಇಲ್ಲ. ನಾವು ಇದನ್ನ ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀರಿ. ಜಿ ಏನು ಕಾಯ್ದೆ ನರೇಂದ್ರ ಮೋದಿ, ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಉತ್ತರ ಕನ್ನಡ ಇಲ್ಲೆಲ್ಲಾನು ಕೂಡ ಸುಮಾರು ಒಂದು 50,000 ಪ್ರಕರಣಗಳು ದಾಖಲಾಗಿದೆ. ಸುಮಾರು 40-50 ಕೋಟಿಯಷ್ಟು ಕಳೆದ 2.5 ವರ್ಷದಲ್ಲಿ ಲೂಟಿ ಮಾಡಿದ್ದಾರೆ. ಗಂಡಸರಿಗೆ ಹೆಂಗಸರು ಸೀರೆ ಉಡಿಸಿದ್ದಾರೆ. ಶಾಲೆ ಮಕ್ಕಳ ಅಟೆಂಡೆನ್ಸ್ ತಗೊಂಡು ಶಾಲೆ ಮಕ್ಕಳಿಗೆಲ್ಲ ದುಡ್ಡು ಪೇಮೆಂಟ್ ತರ ತೋರಿಸಿದ್ದಾರೆ. JCBಯಲ್ಲಿ ಕೆಲಸ ಮಾಡಿದ್ದಾರೆ. ಈ DK ಶಿವಕುಮಾರ್ ಹೇಳಿದ್ರಲ್ಲ 100% ಮಾಡಿದ್ದೀನಿ ಅಂತ, 100% JCBಯಲ್ಲೇ ಕೆಲಸ ಮಾಡಿದ್ದೀನಿ. ದೊಡ್ಡ ಬೋಗಸ್. ಈಗ ಅವ್ರಿಗೇನಾಗಿದೆ, ಇದೆಲ್ಲ ಎನ್ಕ್ವೈರಿ ಆದ್ರೆ ಅವ್ರ ಮಾನ ಮರ್ಯಾದೆ ಹೋಗ್ತದೆ. ಮತ್ತೆ ನಾವು ಹೊರಗಡೆ ಇದ್ದೀವಿ. ಆದ್ರಿಂದ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ರಾಮ್ಜಿ ಯೋಜನೆ ಟ್ರಾನ್ಸ್ಪರೆಂಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಉಪಯೋಗ ಮಾಡಿದ್ದಾರೆ. ಸ್ಯಾಟಲೈಟ್ ಪಿಕ್ಚರ್ಸ್ ಅನ್ನ ತಗೊಂತಾ ಇದ್ದಾರೆ. ಬೋಗಸ್ ಬಿಲ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಗ್ರಾಮ ಪಂಚಾಯತಿಗೆ ಅಧಿಕಾರಕ್ಕೆ ತೆಗೆದುಹಾಕಿದ್ದಾರೆ ಅಂತ. 100% ಯಾವ ಕೆಲಸ ಮಾಡಬೇಕು, ಅದಕ್ಕೆ ಯಾವ ಕೆಲಸವನ್ನ ತೆಗೆದುಕೊಳ್ಬೇಕು ಎಲ್ಲವನ್ನ ತೀರ್ಮಾನ ಮಾಡೋದು ಗ್ರಾಮ ಪಂಚಾಯತಿಗೆ ಪೂರ್ತಿ ಅಧಿಕಾರ. ಈಗೇನಾಗಿದೆ, ರಾಜ್ಯ ಸರ್ಕಾರ ಕಮಿಷನ್ ಹೊಡೆಯಕ್ಕೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಎಲ್ಲ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಕಮಿಷನ್ ಹೊಡೆಯಕ್ಕಾಗಲ್ಲ. ಕೇಂದ್ರ ಸರ್ಕಾರ ಸೂಪರ್ವೈಸ್, ಕಳ್ಳ ಬಿಲ್ ಆಗಬಾರ್ದು ಅನ್ನೋ ಸೂಪರ್ವೈಸ್ ಮಾಡ್ತದೆ ಹೊರತು ಅವ್ರು ಯಾವುದೇ ಕೆಲಸ ತಗೊಬೇಕು, ಇಂಥ ಕೆಲಸ ತಗೊಂಬೇಡಿ ಅಂತ ಎಲ್ಲೂ ಹೇಳಲ್ಲ. ಮತ್ತೆ 100 ದಿನ ಇದ್ದಿದ್ನ 125 ದಿನ ಮಾಡಿದ್ದಾರೆ. ಮುಖ್ಯಮಂತ್ರಿ ಅದು ಯಾವ ಮಕ ಇಟ್ಕೊಂಡು ಹೇಳಿದ್ರು, ಯಾವ ಭಯಲ್ಲಿ ಹೇಳಿದ್ರು, 60 ದಿನ ಲೀವ್ ಕೊಟ್ಟಿದ್ದಾರೆ. 60 ದಿನ ನಾವು 100 ಇರೋದನ್ನ 125 ದಿನ ಮಾಡಿದ್ದೀರಿ. 60 ದಿನ ಲೀವ್ ಯಾರಿಗೆ ಹೇಳಿರೋದು? ಈ ಕದಿಮರಿದಾರಲ್ಲ, INDA ಪಾರ್ಟ್ನರ್ ಶರದ್ ಪವಾರ್ ಅವರ ಸಲಹೆ ಕೊಟ್ಟಿರೋದು, ನಾವಲ್ಲ. ಹೋಗಿ ಏನಾನ ಇವ್ರಿಗೆ ತಕರಲ್ಲಿದ್ದಾರೆ ಅಲ್ಲಿ ಹೋಗಿ ಮಾತಾಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ. ಇಲ್ಲಿ ಬಂದು ಟೀಕೆ ಮಾಡ್ತಾರೆ. ಕೊಯ್ಲು ಸಮಯದಲ್ಲಿ ಲೇಬರ್ ಪ್ರಾಬ್ಲಮ್ ಬರಬಾರ್ದು ಅಂತ ಮಾಡಿದ್ದಾರೆ. ಆದರೆ ಆ ಸಮಯವನ್ನ ಬೇರೆ ಟೈಮಲ್ಲಿ 365 ದಿನ ಇದೆ, ಅದರಲ್ಲಿ ಉಪಯೋಗ ಮಾಡ್ಕೊಬಹುದು ಅಂತ ಹೇಳಿದ್ದಾರೆ. ಹಿಂದೆ ಕಾಂಗ್ರೆಸ್ ಅವ್ರು 100 ದಿನ ಕೊಟ್ಟಿದ್ದು. ಅವಾಗ ಹೆಂಗೆ? ಅವಾಗ ಎಷ್ಟು ದಿನ ಲೀವ್ ಇತ್ತು? 60 ದಿನ ಹೋದ್ರೆ 190 ದಿನ ಕೆಲಸನೇ ಇರಲಿಲ್ಲ. ಅದರಿಂದ ಈ ಯೋಜನೆ ಏನಿದೆ ಅದು ಜನಪರವಾದಂಥ ಯೋಜನೆ. ಆದ್ರಿಂದ ಅದನ್ನ ನಾವು ಸ್ವಾಗತ ಮಾಡ್ತೀರಿ. ಈ ನಿರ್ಣಯ ಅದು ಕಸದ ಬುಟ್ಟಿಗೆ ಹೋಗಿದೆ. ಸುಮ್ಮನೆ ಆಲಾಪ ಮಾಡಿದ್ದಾರೆ ಅಷ್ಟೇ. 3 ನಯಾ ಪೈಸದ ಬೆಲೆನೂ ಇಲ್ಲ ಅನ್ನೋ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನಾವು ಮತ್ತು ನಮ್ಮ JDS ಒಟ್ಟಾಗಿ ಈ ಅಧಿವೇಶನದಲ್ಲಿ
ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಿಸುವಂತ ಕೆಲಸವನ್ನ ಪ್ರಾರಂಭದಿಂದನೂ ಮಾಡಿದ್ದೀವಿ. ಈ ಬಾರಿ ಅಧಿವೇಶನ ವಿರೋಧ ಪಕ್ಷದ ಮೇಲುಗೈಯಾಗಿದೆ. ಕಾಂಗ್ರೆಸ್ ಒಳಜಗಳ, ಅಟೆಂಡೆನ್ಸ್ ಇಲ್ಲ, ಭ್ರಷ್ಟಾಚಾರ, ಅಬಕಾರಿ 6,000 ಕೋಟಿ ಲೂಟಿ. ಈ ಲೂಟಿ ಮಾಡೋದ್ರಲ್ಲೇ ಅವರು ತಲೆಮರೆಸ್ಕೊಂಬಿಟ್ಟಿದ್ದಾರೆ ಸರ್ಕಾರ. ನಾವು ಕೂಡ ಈ ಹಗರಣವನ್ನ ಬಯಲಿಗೆ ತಂದಿದ್ದೀರಿ. 6,000 ಕೋಟಿ ಹಗರಣ ಆಗಿದೆ, ಇದು ತನಿಖೆ ಆಗಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಮಾತನ್ನ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀರಿ. ಹಗಲು ರಾತ್ರಿ ಧರಣಿನೂ ಕೂಡ ನಾವು ಮಾಡಿದ್ದೀವಿ. ಇವತ್ತು ಕೊನೆಯ ದಿನ. ಇವತ್ತು ನಮ್ಮ ಧರಣಿ ಇಲ್ಲಿಗೆ ನಿಲ್ಲಲ್ಲ. ಇದನ್ನ ರಾಜ್ಯವ್ಯಾಪಿ, ನಾನು ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ರಾಜ್ಯವ್ಯಾಪಿ ಹೋರಾಟಗಳನ್ನ ನಾವು ಮಾಡ್ತೀವಿ. ಈ ಕಳ್ಳ ಸರ್ಕಾರ, ಲೂಟಿ ಮಾಡಿರೋ ಸರ್ಕಾರ ಮನೆ ಕಳಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರ ನಡೆ ಸರಿ ಇಲ್ಲ. ನಾವು ಎಷ್ಟು ಕಳೆದ ಬಾರಿ ಅಧಿವೇಶನ ನಡೆದಾಗ ಒಂದೇ ದಿನ 16-17 ಬಿಲ್ ಪಾಸ್ ಮಾಡಿಕೊಟ್ಟಿದ್ವಿ. ಆ ಕರ್ಟಸಿ ಇಲ್ಲ. ಇವತ್ತು ನಾವೆಲ್ಲ ಹಗಲು ರಾತ್ರಿ ಧರಣಿ ಮಾಡಿ ಬೆಳಗ್ಗೆಯಿಂದ ನಾವು ಊಟಕ್ಕೆ ಇಲ್ದಿರ ಇದ್ದೀರಿ. ಅವರು ಮಜಾ ನೋಡ್ಕೊಂಡು ನಗ್ತಾ ಇದ್ದಾರೆ ಸ್ಪೀಕರ್. ಮತ್ತೆ ವಿಧಾನಸಭೆಯಲ್ಲಿ ಆ ಶಿವಲಿಂಗೇಗೌಡರು ಕೆಟ್ಟ ಪದಗಳನ್ನ ಬಯಸಿದ್ದಾರೆ. ಮನೆಯಲ್ಲಿರೋ ಹೆಂಡತಿ ಮಕ್ಕಳ ಮೇಲೆಲ್ಲ ಮಾತಾಡಿದ್ದಾರೆ. ಅದನ್ನ ಜಾರಿಕೆ ಮಾಡ್ತಾರೆ ಸ್ಪೀಕರ್ ಅವರು, ನಗ್ತಾ ಇದ್ದಾರೆ ಅವರು. ಇದು ಸರಿನಾ? ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವಾ ಇದೆಲ್ಲ? ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಅಷ್ಟೇ ಗೌರವಯುತವಾಗಿ ನಡಿಬೇಕಾಗಿದೆ. ಯಾರೇ ಇರಲಿ, ವ್ಯಕ್ತಿ ಮುಖ್ಯ ಅಲ್ಲ, ಚೇರ್ ಮುಖ್ಯ. ಇವತ್ತು ಆ ಚೇರಿನ ಘನತೆ ಗೌರವವನ್ನು ಕೂಡ ಹಾಳು ಮಾಡಿದ್ದಾರೆ. ಇವತ್ತು ವಿರೋಧ ಪಕ್ಷಗಳನ್ನ ದಮನ ಮಾಡಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಇವತ್ತು ಸ್ಪೀಕರ್ ಅವರು ಆಡಳಿತ ಪಕ್ಷದ ಕರೆ ವಾಲಿರೋದನ್ನು ಕೂಡ ಈ ಸದನದಲ್ಲಿ ನೋವಿನ ಸಂಗತಿ. ಅದಕ್ಕೆ ನಾವು ಸ್ಪೀಕರ್ ಅವ್ರಿಗೂ ನಾವು ಹೇಳಿದ್ದೀವಿ, ನೀವು ಈ ತರ ನಡವಳಿಕೆಯನ್ನ ನಾವು ಸಹಿಸಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಈಶ್ವರಪ್ಪನಲ್ಲಿ ಬಂದಂತ ಆಡಿಯೋ ಸಾಕ್ಷಿ ಆಗ್ಲಿಲ್ವಾ? ವಿಧಾನಸಭೆಯಲ್ಲಿ ಮೊಬೈಲ್, ಅದೂ ಆಡಿಯೋ ವಿಡಿಯೋನೆ. 3 ಜನ ಮಂತ್ರಿ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವರು, ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಅಬಕಾರಿ ಸಚಿವರು ನಾಗೇಶ್ ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಹೋಯ್ತು, ಇಲ್ಲಿ ಟ್ರಾನ್ಸ್ಫರ್ಗೆ ದುಡ್ಡು ತಗೊಂಡಿದ್ದಾರೆ ಅಂತ. ಇಮಿಡಿಯೇಟ್ ಆಗಿ ಅವ್ರನ್ನ ತೆಗೆದಾಕಿದ್ರಿ. ಒಂದು ಪತ್ರದ ಮೇಲೆ ತೆಗೆದಾಕ್ತಿರಿ. ಈ ಕಾಂಗ್ರೆಸ್, ಮನೆಯಾಳ ಕಾಂಗ್ರೆಸ್ ಅವ್ರಿಗೆ ನೀವು CBI ತನಿಖೆ ಆಗಲಿ, ಯಾರೋ ಇದ್ನಲ್ಲ ಅವನು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಜೈಲಲ್ಲೇ ಇದ್ಕೊಂಡು ಮುಖ್ಯಮಂತ್ರಿ ಪದವಿ ಉಳಿಸ್ಕೊಂಡು ಅಂತ ಪಾರ್ಟ್ನರ್ಗಳು ಇವರೆಲ್ಲ NDA ಪಾರ್ಟ್ನರ್ಗಳು. ಇವರಿಗೆ ಮಾನ ಮರ್ಯಾದೆ ಇಲ್ಲ. ಈ ದುಡ್ಡೆಲ್ಲ ಲೂಟಿ ಹೊಡೆದಿದ್ದ 6,000 ಕೋಟಿನ ಅವರು ಬಿಹಾರ, ಇದು 5 ಪಂಚರಾಜ್ಯಗಳ ಚುನಾವಣೆಗೆ ಕಳಿಸ್ತಾ ಇದ್ದಾರೆ. ಅದರಲ್ಲಿ ನೇರವಾಗಿ CM ಪಾತ್ರ ಇದೆ. ಅದಕ್ಕೋಸ್ಕರ ಅವನ ಮೇಲೆ ಏನು ಕ್ರಮ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.